ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ತರಗತಿಯನ್ನು ನಾವು ಮುಂದುವರಿಸೋಣ. ಅಗ್ಗಿಟ್ಟಿಕೆ ಅಂತಂದರೆ ಕೆಂಡವನ್ನು ಇಟ್ಟು ಕಾಯಿಸುವ, ಮುಖ್ಯವಾಗಿ ಸ್ಥಳದಿಂದ ಸ್ಥಳಕ್ಕೆ ಸಾಗಿಸಬಹುದಾದ ಒಲೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ಗಿ ಮೊಗ ಅಂತಂದರೆ ಅಗ್ನಿಯೇ ಮುಖವಾಗಿ ಉಳ್ಳವನು ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ಗಿ ವೆಗಡು ಅಂತಂದರೆ ಬೆಂಕಿಯ ಭಯ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ಗಿಷ್ಟಗೆ ಅಂತಂದರೆ ಅಗ್ಗಿಟ್ಟಿಕೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ಗು ಅಂತಂದರೆ ಲಯವಾಗು ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ಗಳಿ ಅಂತಂದರೆ ಬಾಗಿಲನ್ನು ಮುಚ್ಚಿ ಭದ್ರಪಡಿಸಲು ಅಡ್ಡವಾಗಿ ಹಾಕುವ ಮರದ ಪಟ್ಟಿ ಅಂತಂದೇಳಿ ಅರ್ಥ ಕೊಡುತ್ತೆ. ತಮಟೆಯನ್ನು ಬಡಿಯುವ ಕೋಲು ಅಥವಾ ಆದಿಕ್ಕೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ಗವಣಿ ಅಂತಂದರೆ ಅಗ್ಗಣಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ನಿ ಅಂತಂದರೆ ಬೆಂಕಿ, ಆಗ್ನೇಯ ದಿಕ್ಕಿನ ಅಧಿಪತಿ, ಆಹಾರವನ್ನು ಜೀರ್ಣಿಸುವ ಅಂತಃಶಕ್ತಿ ಅಂತಂದೇಳಿ ಅರ್ಥ ಕೊಡುತ್ತೆ. 3 ಎಂಬುದರ ಸಂಕೇತ ಅಂತಂದೇಳಿ ಅರ್ಥ ಕೊಡುತ್ತೆ. ಚಿನ್ನ, ಒಂದು ಬಗೆಯ ಸಸ್ಯ, ಪಿತ್ತರಸ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ನಿ ಅಂತಂದರೆ ಅಗ್ನಿ ಕಾರ್ಯ ಅಂತಂದರೆ ಅಗ್ನಿಯ ಪೂಜೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ನಿಕೋಣ ಅಂತಂದರೆ ಆಗ್ನೇಯ ದಿಕ್ಕು ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ನಿಗಣ್ಣ ಅಂತಂದರೆ ಉರಿಗಣ್ಣುಳ್ಳವನು ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ನಿಚಿತ್ತು ಅಂತಂದರೆ ನಿತ್ಯವೂ ತಪ್ಪದೆ ಅಗ್ನಿಹೋತ್ರವನ್ನು ನಡೆಸುತ್ತಿರುವವನು ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ನಿತಾರೆ ಅಂತಂದರೆ ಕೃತಿಕ ನಕ್ಷತ್ರ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ನಿ ಜ್ವಾಲೆ ಅಂತಂದರೆ ಬೆಂಕಿಯ ಉರಿ, ಕೆಂಪು ಹೂವು ಬಿಡುವ ಒಂದು ಬಗೆಯ ಗಿಡ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ನಿ ದಿವ್ಯ ಅಂತಂದರೆ ದೋಷಿ ಎನಿಸಿಕೊಂಡ ವ್ಯಕ್ತಿ ಬೆಂಕಿಯನ್ನು ಮುಟ್ಟಿ ತನ್ನ ನಿರ್ದೋಷತ್ವವನ್ನು ಸ್ಥಾಪಿಸಬೇಕಾದ ಒಂದು ಉಗ್ರವಾದ ಪರೀಕ್ಷೆ ಅಥವಾ ಕಠಿಣವಾದ ಪರೀಕ್ಷೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ನಿ ಪರೀಕ್ಷೆ ಅಂತಂದರೆ ಅಗ್ನಿ ದಿವ್ಯ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ನಿ ಪರ್ವತ ಅಂತಂದರೆ ನೋಡ್ರಿ, ಕರಗಿದ ಲೋಹ, ಕೆಂಡ, ಉರಿ ಮುಂತಾದವುದನ್ನು ಉಗುಳುವ ಬೆಟ್ಟ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ನಿಪುತ್ರಿ, ಅಗ್ನಿಯಿಂದ ಜನಿಸಿದವಳು ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ನಿಪುತ್ರಿ ಅಂತಂದ್ರೆ ಏನು? ಅಗ್ನಿಪುತ್ರಿ ಅಂದರೆ ಹೋಮಕುಂಡದಿಂದ ಜನಿಸ್ತಾಳೆ. ಯಾರು ಜನಿಸ್ತಾಳ? ಸೀತೆ. ಅಲ್ಲ, ಸೀತೆ ಜನಿಸಲ್ಲ. ಪಾಂಚಾಲಿ ಜನಿಸ್ತಾಳೆ. ಯಾರು? ದ್ರೌಪದಿಯನ್ನು ಅಗ್ನಿಕುಂಡದಿಂದ ಜನಿಸ್ತಾಳೆ. ಅಗ್ನಿ ಫಲ ಅಂದ್ರೇನು? ವಜ್ರ. ಅಗ್ನಿ ಬಾಣ ಅಂತಂದರೆ ಆಗ್ನೇಯಾಸು ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ನಿ ಭವ ಅಂತಂದರೆ ಏನು ನೋಡ್ರಿ? ಕುಮಾರಸ್ವಾಮಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ನಿ ಮಂತ ಅಂತಂದರೆ ಬೆಂಕಿಯನ್ನು ಹುಟ್ಟಿಸುವುದು ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ನಿ ಮಾಂದ್ಯ ಅಂತಂದರೆ ಆಹಾರವು ಅರಗದಿರುವುದು ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ನಿ ಮಿತ್ರ, ಅಗ್ನಿಯ ಸ್ನೇಹಿತ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ನಿಮುಖಿ ಅಂತಂದರೆ ಅಗ್ನಿಕುಂಡ, ದೇವತೆ, ಬ್ರಾಹ್ಮಣ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ನಿ ಮೂಲೆ ಅಂತಂದರೆ ಪೂರ್ವಕ್ಕೂ ದಕ್ಷಿಣಕ್ಕೂ ನಡುವಣ ಮೂಲೆ. ವಾಸ್ತುಶಾಸ್ತ್ರದ ಪ್ರಕಾರ ಅಡಿಗೆಯ ಮನೆಯಲ್ಲಿ ಒಲೆಯು ಇರಬೇಕಾದ ಸ್ಥಳಕ್ಕೆ ಏನಂತ ಕರಿತೀವಿ ನಾವು? ಅಗ್ನಿ ಮೂಲೆ ಅಂತೇಳಿ ಕರಿತೀವಿ. ಅಗ್ನಿಶಾಮಕ ದಳ ಅಂತಂದರೆ ನೋಡ್ರಿ, ಬೆಂಕಿಯಿಂದ ಉಂಟಾಗುವ ಅನಾಹುತಗಳನ್ನು ತಡೆಯಲು ಮತ್ತು ಶಮನಗೊಳಿಸಲು ತರಬೇತಿ ಹೊಂದಿರುವ ಸಿಬ್ಬಂದಿ ದಳ ಅಂತಂದೇಳಿ ಕರಿತೀವಿ. ಅಗ್ನಿ ಸಂಸ್ಕಾರ ಅಂತಂದರೆ ಕರ್ಮಕ್ಕೆ ಅರ್ಹವಾಗುವಂತೆ ವಿಧಿವತ್ತಾಗಿ ಅಗ್ನಿಯನ್ನು ಸಿದ್ಧಗೊಳಿಸುವುದು, ಬೆಂಕಿಯಿಂದ ಸಂಸ್ಕಾರ ಮಾಡುವುದು ಅಂತಂದೇಳಿ ಕರಿತೀವಿ. ಅಗ್ನಿ ಸಂಸ್ಕಾರ ಅಂದರೆ ಕರ್ಮಕ್ಕೆ ಅರ್ಹವಾಗುವಂತೆ ವಿಧಿವತ್ತಾಗಿ ಅಗ್ನಿಯನ್ನು ಸಿದ್ಧಗೊಳಿಸುವುದು, ಬೆಂಕಿಯಿಂದ ಸಂಸ್ಕಾರ ಮಾಡುವುದು ಅಂತಂದೇಳಿ ಕರಿತೀವಿ. ಅಗ್ನಿ ಸಂಸ್ಕಾರ ಅಂತಂದರೆ ಏನು? ಬೆಂಕಿಯಿಂದ ಸುಡುವುದು ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ನಿ ಸಾಕ್ಷಿ ಅಂತಂದರೆ ಅಗ್ನಿಯನ್ನು ಸಾಕ್ಷಿಯಾಗಿ ಇಟ್ಟುಕೊಳ್ಳುವುದು. ಈ ಮದುವೆ ಮಾಡಬೇಕಾದ್ರೆ ಏನೈತಲ್ಲ, ಮದುವೆ ಸಂದರ್ಭದಲ್ಲಿ ಏನು ಮಾಡ್ತೀವಲ್ಲ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ತಾರೆ ನೋಡು, ಅದಕ್ಕೆ ಅಂತಾರೆ. ಅಗ್ನಿಹೋತ್ರ ಅಂತಂದರೆ ಅಗ್ನಿಯನ್ನು ಉದ್ದೇಶಿಸಿ ಮಾಡುವ ಹೋಮ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ನಿಹೋತ್ರಿ ಅಂತಂದರೆ ಪ್ರತಿದಿನವೂ ಅಗ್ನಿಹೋತ್ರವನ್ನು ನಡೆಸುವವನಿಗೆ ಅಗ್ನಿಹೋತ್ರಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ರ ಅಂತಂದರೆ ಮುಖ್ಯವಾದ, ಮೊದಲಿನ, ಅತಿಶಯವಾದ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ರ ಅಂತಂದರೆ ತುದಿ, ಮೇಲುಭಾಗ, ಮುಂದುಗಡೆ, ನಗರದ ಸಮೀಪ ಪ್ರದೇಶ,
ದಾನ ಕೊಡುವ ಆಹಾರದ ಒಂದು ಅಳತೆ ಅಂತಂದೇಳಿ ಅರ್ಥ ಕೊಡುತ್ತೆ. ಒಂದು ಫಲದ ತೂಕ. ಬ್ರಾಹ್ಮಣ ತುದಿಯ ಭಾಗವನ್ನುಳ್ಳ ಬಾಳೆ ಎಲೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ರಗಣ್ಯ ಅಂತಂದ್ರೇನು? ಪ್ರಧಾನ ವ್ಯಕ್ತಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ರಜ ಅಂತಂದರೆ ಮೊದಲು ಹುಟ್ಟಿದವನು ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ರಜೆ ಅಂತಂದ್ರೇನು? ಮೊದಲು ಹುಟ್ಟಿದವಳು ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ರಣಿ ಅಂತಂದರೆ ಮುಂದಾಳು ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ರ ತಾಂಬೂಲ ಅಂತಂದರೆ ಕೊಡುವ ಮೊದಲು ವೀಳೆಯ ತಾಂಬೂಲ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ರ ಪಂಕ್ತಿ ಅಂತಂದರೆ ಮೊದಲು ಕುಳಿತುಕೊಳ್ಳುವ ಆಮಂತ್ರಿತರ ಪಂಕ್ತಿ ಅಥವಾ ಮೊದಲ ಮನ್ನಣೆ ಅಥವಾ ಗೌರವ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ರ ಪೂಜೆ ಅಂತಂದರೆ ಸಭೆಯಲ್ಲಿ ಶ್ರೇಷ್ಠನಾದವನಿಗೆ ಎಲ್ಲರಿಗಿಂತ ಮೊದಲು ಮಾಡುವ ಸತ್ಕಾರಕ್ಕೆ ಏನಂತ ಕರಿತೀವಿ ನಾವು? ಅಗ್ರ ಪೂಜೆ ಅಂತಂದೇಳಿ ಕರಿತೀವಿ. ಅರ್ಥ ಕೊಡುತ್ತೆ ಅದು. ಅಗ್ರ ಮಹಿಷಿ ಅಂತಂದರೆ ರಾಜನ ಪಟ್ಟದ ರಾಣಿ ಅಂತಿಗೆ ಕರಿತೀವಿ ನಾವು. ಅಗ್ರ ಮಾಂಸ ಅಂದರೆ ಹೃದಯದ ಮಾಂಸ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ರ ಲೇಖನ ಅಂತಂದರೆ ವೃತ್ತಪತ್ರಿಕೆಗಳ ಸಂಪಾದಕೀಯ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ರ ಶಾಲೆ ಅಂತಂದರೆ ದೇವಸ್ಥಾನದ ಪಾಕಶಾಲೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ರಹಾರ ಅಂತಂದರೆ ಏನು ನೋಡ್ರಿ? ಬ್ರಾಹ್ಮಣರ ಪೋಷಣೆಗಾಗಿ ದಾನ ಕೊಟ್ಟ ಪ್ರದೇಶ ಅಥವಾ ಗ್ರಾಮ ಅಂತಂದೇಳಿ ಅರ್ಥ ಕೊಡುತ್ತೆ. ಬ್ರಾಹ್ಮಣರು ವಾಸ ಮಾಡುತ್ತಿದ್ದ ಕೇರಿ ಬೀದಿಗೆ ಏನಂತ ಕರಿತೀವಿ ನಾವು? ಅಗ್ರಹಾರ ಅಂತಂದೇಳಿ ಕರಿತೀವಿ. ಅಗ್ರಾಮ್ಯ ಅಂತಂದರೆ ಗ್ರಾಮ್ಯವಲ್ಲದ ಅಂತಂದೇಳಿ ಅರ್ಥ ಕೊಡುತ್ತೆ. ಅಗ್ರಾಸನ ಅಂತಂದರೆ ಬ್ರಾಹ್ಮಣರ ಜೀವನ ನಿರ್ವಾಹಕಕ್ಕಾಗಿ ದಾನವಾಗಿ ಕೊಟ್ಟ ಭೂಮಿ ಅಥವಾ ಗ್ರಾಮ ಪ್ರಧಾನ ಪೀಠ ಅಂತಂದೇಳಿ ಕರಿತೀವಿ ನಾವು. ಅಗ್ರೇಸರ ಅಂತಂದರೆ ಮುಂದಾಳು ಅಂತಂದೇಳಿ ಅರ್ಥ ಕೊಡುತ್ತಾ. ಅಗ್ರೇಸರ ಅಂತಂದರೆ ಮುಂದೆ ಹೋಗುವ ಅಂತಂದೇಳಿ ಅರ್ಥ ಕೊಡುತ್ತಾ. ಅಗ್ರೋದಕ ಅಂತಂದರೆ ದೇವರ ಪೂಜೆಗಾಗಿ ಉಪಯೋಗಿಸುವ ಮೀಸಲು ನೀರು ಅಂತಂದೇಳಿ ಅರ್ಥ ಕೊಡುತ್ತೆ. ಅಗಳ ಅಂತಂದರೆ ತೋಡಿದ್ದು ಅಂತಂದೇಳಿ ಅರ್ಥ ಕೊಡುತ್ತೆ. ಅಗಳತೆ ಅಂತಂದರೆ ತೋಡುವುದು. ಕಂದಕ ಅಂತಂದೇಳಿ ಅರ್ಥ ಕೊಡುತ್ತೆ. ಅಘ ಅಂತಂದರೆ ಪಾಪ ದುಃಖ ಅಂತಂದೇಳಿ ಅರ್ಥ ಕೊಡುತ್ತೆ. ಅಘ ಅಂತಂದರೆ ಪಾಪ ದುಃಖ ಕಷ್ಟ ಸೂತಕ ಭವಾವಳಿ ಒಬ್ಬ ರಾಕ್ಷಸನ ಹೆಸರು ಅಂತಂದೇಳಿ ಅರ್ಥ ಕೊಡುತ್ತೆ. ಅಘಟಿತ ಅಂತಂದರೆ ಅಘಟಿತ ಘಟಲಿ ಅಂತಂದರೆ ಅಸಾಧ್ಯವಾದದ್ದನ್ನು ನಡೆಸುವವನಿಗೆ ಏನಂತ ಕರಿತೀವಿ? ಅಘಟಿತ ಘಟಲಿ ಅಂತಂದೇಳಿ ಕರಿತೀವಿ. ಅಘಮರ್ಷಣ ಅಂತಂದರೆ ಪಾಪವನ್ನು ಕಳೆಯುವುದು. ಒಂದು ಮಂತ್ರ ಅದರ ದೃಷ್ಟರನಾದ ಋಷಿ ಅಂತಂದೇಳಿ ಕರಿತೀವಿ ನಾವು. ಅಗಾಹಾರ ಅಂತಂದರೆ ನೋಡ್ರಿ ಪಾಪವನ್ನು ನಾಶ ಮಾಡುವ ಅಂತಂದೇಳಿ ಕರಿತೀವಿ. ಅಘಾಟ ಅಂದರೆ ಅದ್ಭುತ ಅಂತಂದೇಳಿ ಅರ್ಥ ಕೊಡುತ್ತೆ. ಅಘೋರ ಅಂತಂದರೆ ಘೋರವಲ್ಲದ ಅತಿ ಭಯಂಕರವಾದ ಅಂತಂದೇಳಿ ಅರ್ಥ ಕೊಡುತ್ತೆ. ಅಘೋರ ಅಂತಂದರೆ ಶಿವನ ಪಂಚಮುಖಗಳಲ್ಲಿ ಒಂದು ಅಂತಂದೇಳಿ ಅರ್ಥ ಕೊಡುತ್ತೆ. ಅಘೋಷ ಅಂತಂದರೆ ಘೋಷತಂತುಗಳ ಸ್ಪಂದನವಿಲ್ಲದೆ ಉಚ್ಚರಿಸುವ ವರ್ಣ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚರ ಅಂತಂದರೆ ಸ್ಥಾವರ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚರ ಅಂತಂದರೆ ಚಲನೆ ಇಲ್ಲದ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚಲ ಅಂತಂದರೆ ಬೆಟ್ಟ 7 ಎಂಬ ಸಂಖ್ಯೆಯ ಸಂಕೇತ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚಲ ಅಂತಂದರೆ ಚಲಿಸದ ಶಾಶ್ವತವಾದ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚಲ ಪದ ಅಂತಂದರೆ ಶಾಶ್ವತ ಪದವಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚಾತುರ್ಯ ಅಂತಂದರೆ ದಡ್ಡತನ ಅಥವಾ ಪ್ರಮಾದ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚಿಂತ್ಯ ಅಂತಂದರೆ ಪಾದರಸ ಅಂತೇಳಿ ಅರ್ಥ ಕೊಡುತ್ತೆ. ಅಚಿಂತ್ಯ ಅಂತಂದರೆ ಚಿಂತಿಸಲಾಗದ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚಿನಿದ್ರೆ ಅಂದ್ರೇನು? ಜಡ ನಿದ್ರೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚಿರ ಅಂತಂದರೆ ಬಹುಕಾಲ ನಿಲ್ಲದ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚಿರ ಪ್ರಭೆ ಅಂತಂದರೆ ಕ್ಷಣಿಕವಾದ ಬೆಳಕು ಅಂತಂದೇಳಿ ಅರ್ಥ ಕೊಡುತ್ತೆ. ಅಚಿರಾಂಶು ಅಂತಂದರೆ ಅಚಿರ ಪ್ರಭೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚೈತನ್ಯ ಅಂತಂದರೆ ಚೈತನ್ಯವಲ್ಲದ್ದು, ಅರಿವಿಲ್ಲದಿರುವಿಕೆ, ಜಡ ವಸ್ತು, ಶಕ್ತಿ ಇಲ್ಲದಿರುವಿಕೆ, ಅತಿಯಾದ ಬಡತನ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚ ಅಂತಂದ್ರೇನು? ಬೆರಕೆ ಇಲ್ಲದ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚ ಅಂತಂದರೆ ಇಂದ್ರಿಯ, ಜಪಮಣಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚಂಬೋಯ್ ಅಂತಂದರೆ ಪುಟಕ್ಕೆ ಹಾಕು ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚ ಕಪ್ಪು ಅಂತಂದರೆ ಅಪ್ಪಟವಾದ ಕಪ್ಪು ಬಣ್ಣ ಅಂತಂದೇಳಿ ಅರ್ಥ ಕೊಡುತ್ತೆ. ಅಚ್ಚ ಕೆಂಪು ಅಂತಂದರೆ ಅಪ್ಪಟವಾದ ಕೆಂಪು ಬಣ್ಣ ಅಂತಂದೇಳಿ ಅರ್ಥ ಕೊಡುತ್ತೆ.
ಅಚ್ಚಗಂಪು ಅಂತಂದರೆ ಬೆರಕೆ ಇಲ್ಲದ ವಾಸನೆ, ಪರಿಮಳ ಅಂತಂದೇಳಿ ಅರ್ಥ ಕೊಡುತ್ತೆ. ಮತ್ತೆ ಮುಂದಿನ ತರಗತಿಗಾಗಿ ಮುಂದುವರಿಸೋಣ ತರಗತಿಯನ್ನು. ಧನ್ಯವಾದಗಳು.